ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಎನ್ನುವರ ಕೊಲೆ ಪ್ರಕರಣದಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ ದರ್ಶನ್ ಅವರ ಗೆಳತಿಯಾಗಿರುವಂತಹ ಪವಿತ್ರ ಗೌಡ ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಇಬ್ಬರನ್ನು ಈಗ ಪ್ರತ್ಯೇಕವಾಗಿ ಇಟ್ಟು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಹಾಗಾದ್ರೆ ಈ ಕೊಲೆ ಹೇಗೆ ನಡೀತು, ಈ ರೇಣುಕಾಸ್ವಾಮಿ ಎನ್ನುವರು ಯಾರು, ರೇಣುಕಾಸ್ವಾಮಿಗೂ ಹಾಗೂ ನಟಿ ಪವಿತ್ರ ಗೌಡಗೂ ಏನು ಸಂಬಂಧ, ಇವರಿಬ್ಬರ ಸಂಬಂಧವಾದರೂ ಏನು, ಮತ್ತು ಈ ವಿಷಯದಲ್ಲಿ ದರ್ಶನ್ ಅವರ ಎಂಟ್ರಿ ಹೇಗಾಯಿತು, ನಿಜವಾಗಲೂ ಅವತ್ತಿನ ದಿನ ಕೊಲೆ ನಡೆದಂತಹ ದಿನ ಏನು ನಡೀತು ಅನ್ನೋದ್ರ ಬಗ್ಗೆ ವಿಚಾರಣೆಯನ್ನು ಮಾಡ್ತಾ ಹೋದಾಗ ಪೊಲೀಸರಿಗೆ ಹಲವಾರು ಮಾಹಿತಿ ಸಿಕ್ಕಿದೆ. ಅದರಲ್ಲಿ ಕೆಲವೊಂದು ಬಹಳ ಮುಖ್ಯವಾದ ಅಂಶಗಳು ಹೊರಗೆ ಬಂದಿದೆ. ಆ ಅಂಶಗಳನ್ನು ಈಗ ನಾನು ನಿಮ್ಮ ಮುಂದೆ ಇಡ್ತೇನೆ. ಇದರ ಜೊತೆಗೆ ನಮ್ಮ ಕರುಳು ಹಿಂಡುವಂತಹ ಇನ್ನೊಂದು ವಿಷಯ ಬಯಲಾಗಿದೆ. ಆ ವಿಷಯ ಏನಂದರೆ, ಈಗ ಕೊಲೆಯಾಗಿರುವಂತಹ ರೇಣುಕಾಸ್ವಾಮಿ ಏನಿದ್ದಾನೆ, ಈ ರೇಣುಕಾಸ್ವಾಮಿಯ ಪತ್ನಿಗೆ ಈಗ 5 ತಿಂಗಳು ಅಂದರೆ 5 ತಿಂಗಳ ಗರ್ಭಿಣಿಯಾಗಿದ್ದಾರೆ ಅವರು ಅನ್ನುವಂತಹ ಮಾಹಿತಿಯೂ ಕೂಡ ಬಂದಿದೆ. ರೇಣುಕಾಸ್ವಾಮಿಗೆ ಮದುವೆಯಾಗಿ ಸರಿಯಾಗಿ 1 ವರ್ಷವೂ ಕೂಡ ತುಂಬಿಲ್ಲ. ಇನ್ನು ಜೂನ್ ಕೊನೆಯ ವಾರಕ್ಕೆ 1 ವರ್ಷ ತುಂಬ್ತಾ ಇತ್ತು. 1 ವರ್ಷಕ್ಕೆ ಇನ್ನೇನು ಮೊದಲನೇ ವಾರ್ಷಿಕೋತ್ಸವ, ಮದುವೆ ವಾರ್ಷಿಕೋತ್ಸವಕ್ಕೆ ಕೇವಲ 10 ದಿನಗಳು ಬಾಕಿ ಇರುವಂಥ ಸಮಯ ಈಗ. ಹಾಗಾದರೆ ಈ ರೇಣುಕಾಸ್ವಾಮಿ ಯಾರು, ಈತನಿಗೂ ಪವಿತ್ರ ಗೌಡಗೂ ಏನು ಸಂಬಂಧ, ಈ ಕೊಲೆ ಹೇಗಾಯಿತು ಅನ್ನುವಂಥ ವಿಷಯ ಈಗ ಬಂದಿರುವಂಥ ಮಾಹಿತಿಯನ್ನು ನಾನು ನಿಮ್ಮ ಮುಂದಿಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲನೇದಾಗಿ ಈ ರೇಣುಕಾಸ್ವಾಮಿ ಚಿತ್ರದುರ್ಗದ ಮೂಲದವನು. ಚಿತ್ರದುರ್ಗದಲ್ಲಿ ವಾಸ ಮಾಡ್ತಾ ಇದ್ದಂತಹ ರೇಣುಕಾಸ್ವಾಮಿ ಚಿತ್ರದುರ್ಗದಲ್ಲಿಯೇ ಅಪೋಲೋ ಮೆಡಿಕಲ್ ಶಾಪ್ನಲ್ಲಿ ಈ ರೇಣುಕಾಸ್ವಾಮಿ ಕೆಲಸ ಮಾಡ್ತಾ ಇರ್ತಾನೆ. ಈ ರೇಣುಕಾಸ್ವಾಮಿ ಚಿತ್ರದುರ್ಗ ನಗರದ VRS ಬಡಾವಣೆಯ ನಿವಾಸಿ. ಈತ KEB ನಿವೃತ್ತ ನೌಕರರಾದ ಕಾಶಿನಾಥ್ ಶಿವಣ್ಣಗೌಡರ್ ಹಾಗೂ ಪ್ರಭಾವತಿ ಎನ್ನುವಂಥ ದಂಪತಿಯ ಪುತ್ರ. ಈತನಿಗೆ ಸುಮಾರು 30-35 ವರ್ಷ ವಯಸ್ಸು. 2023 ಜೂನ್ 28ನೇ ತಾರೀಕು ಈತನಿಗೆ ಮದುವೆಯಾಗಿತ್ತು. ಸಹನಾ ಎನ್ನುವಂತಹ ಒಂದು ಹುಡುಗಿಯ ಜೊತೆ ಮದುವೆಯಾಗಿತ್ತು. ಕಳೆದ 3-4 ವರ್ಷಗಳಿಂದ ಅಪೋಲೋ ಆಸ್ಪತ್ರೆಯ ಮೆಡಿಕಲ್ ಶಾಪ್ನಲ್ಲಿ ಈತ ಕೆಲಸ ಮಾಡ್ತಾ ಇದ್ದ. ಹೀಗೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಸುಮಾರು ಶನಿವಾರ ಬೆಳಗ್ಗೆ 10 ಗಂಟೆಗೆ ಈತ ಚಿತ್ರದುರ್ಗದಿಂದ ಹೊರಟು ಬರ್ತಾನೆ. ಆತನ ಹೆಂಡತಿಗೆ ಆತ ಏನಂತ ಮಾಹಿತಿಯನ್ನು ಹೇಳ್ತಾನೆ ಅಂತಂದರೆ, ನನ್ನ ಸ್ನೇಹಿತರು, ಬಾಲ್ಯ ಸ್ನೇಹಿತರು ಬಂದಿದ್ದಾರೆ, ಅವರನ್ನು ನಾನು ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಹಾಗೆ ಹೋದಂತಹ ವ್ಯಕ್ತಿ ಮತ್ತೆ ವಾಪಸ್ ಬರೋದೇ ಇಲ್ಲ. ಇದು ಒಂದು ಸೈಡ್ ಕಥೆ ಆಯಿತು ಆ ಕಡೆ. ಇನ್ನು ಇಲ್ಲಿಯ ಕಥೆಯನ್ನು, ಬೆಂಗಳೂರಿನ ಕಥೆಯನ್ನು ನೋಡೋದಾದರೆ ಏನಾಯಿತು, ಈಗ ಬಂದಿರುವಂಥ ಮಾಹಿತಿಯ ಪ್ರಕಾರ ದರ್ಶನ್ ಅವರ ಸ್ನೇಹಿತೆಯಾಗಿರುವಂತಹ ಪವಿತ್ರ ಗೌಡ ಅವರಿಗೆ ಈ ವ್ಯಕ್ತಿ ಕಳೆದ ಕೆಲವು ದಿನಗಳಿಂದ ಮೆಸೇಜ್ ಮಾಡ್ತಾ ಇರ್ತಾನೆ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಕೆಟ್ಟದಾಗಿ ಕಮೆಂಟ್ ಹಾಕ್ತಾ ಇರ್ತಾನೆ. ಜೊತೆಗೆ ಆಕೆಯ ವಾಟ್ಸಪ್ ನಂಬರನ್ನು ಕೂಡ ತಗೊಂಡು ಮೆಸೇಜ್ ಮಾಡಿದ್ದ ಅಶ್ಲೀಲವಾಗಿ ಅಂತ ಹೇಳಲಾಗುತ್ತೆ. ಇದರಿಂದಾಗಿ ಕೋಪಗೊಂಡಂತಹ ದರ್ಶನ್ ಅವರು ಚಿತ್ರದುರ್ಗದ ತನ್ನ ಫ್ಯಾನ್ ಅಸೋಸಿಯೇಷನ್ನ ಒಬ್ಬ ವ್ಯಕ್ತಿಗೆ ಹೇಳಿ ಆತನನ್ನು ಕರೆಸ್ಕೊಳ್ತಾರೆ. ಆತ ಹೋಗಿ ಈ ರೇಣುಕಾಸ್ವಾಮಿ ಏನಿದ್ದಾರೆ, ಈ ರೇಣುಕಾಸ್ವಾಮಿಯ ಹತ್ರ ಹೋಗಿ, ಬಾಸ್ ನಿನ್ನ ಹತ್ರ ಮಾತಾಡಬೇಕಂತೆ, ಬಾ ಅಂತ ಹೇಳಿ ಕರೆದುಕೊಂಡು ಬರ್ತಾನೆ. ಆ ಸಂದರ್ಭದಲ್ಲಿಯೇ ತನ್ನ ಹೆಂಡತಿಗೆ ಬಾಲ್ಯ ಸ್ನೇಹಿತರು ಬಂದಿದ್ದಾರೆ, ನಾನು ಹೋಗಿ ಬರ್ತೀನಿ ಅಂತ ರೇಣುಕಾಸ್ವಾಮಿ ಹೇಳಿ ಬಂದಿರೋದು. ಬೆಂಗಳೂರಿಗೆ ಬಂದಂತಹ ವ್ಯಕ್ತಿಯನ್ನು ದರ್ಶನ್ ಅವರಿಗೆ ಸಂಬಂಧಪಟ್ಟಂತಹ ಒಂದು ಜಾಗದಲ್ಲಿ ಇಟ್ಕೊಳ್ತಾರೆ. ಅಲ್ಲಿ ಇಟ್ಕೊಂಡು ಆತನಿಗೆ ವಾರ್ನ್ ಮಾಡುವಂತಹ ಕೆಲಸವನ್ನು ಮಾಡಲಿಕ್ಕೆ ಹೋಗ್ತಾರೆ. ಆರಂಭದಲ್ಲಿ ವಾರ್ನ್ ಮಾಡ್ತಾರೆ, ಆತನಿಗೆ ಬೈತಾರೆ. ವಾರ್ನ್ ಮಾಡಿ ಬೈಯುವ ಗಲಾಟೆಯಲ್ಲಿ ಏನು ಅಲ್ಲಿದ್ದಂಥವರು ರೋಷಗೊಂಡು, ಇನ್ಕ್ಲೂಡಿಂಗ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಕೋಪಗೊಂಡು ಆತನಿಗೆ ಒದಿತಾರೆ ಅಂತ ಹೇಳಲಾಗುತ್ತೆ. ಆತನ ಮರ್ಮಾಂಗಕ್ಕೆ ದರ್ಶನ್ ಅವರು ಒದಿತಾರೆ. ಅದೇ ಸಮಯಕ್ಕೆ ದರ್ಶನ್ ಅವರ ಜೊತೆ ಇದ್ದಂತಹ ದರ್ಶನ್ ಅವರ ಆಪ್ತ ಒಂದು ರಾಡ್ನಿಂದ ಆತನ ತಲೆಗೆ ಹೊಡಿತಾರೆ. ಅಂದರೆ ಇವ್ರು ಯಾವ ಮಟ್ಟಕ್ಕೆ ಅಂತಂದರೆ, ಇನ್ಯಾವತ್ತೂ ಪವಿತ್ರ ಗೌಡ ಅವರ ತಂಟೆಗೆ ಈತ ಹೋಗದೇ ಇರಲಿ ಎನ್ನುವ ಕಾರಣಕ್ಕೆ ಸೀರಿಯಸ್ ಆಗಿ ವಾರ್ನ್ ಮಾಡಕ್ಕೆ ಹೋಗ್ತಾರೆ. ಆದರೆ ಈ ವಿಷಯ ತುಂಬ ಸೀರಿಯಸ್ ಆಗಿ, ಆ ಹಲ್ಲೆ ತುಂಬ ಸೀರಿಯಸ್ ಆಗಿ ಇಂಜುರಿ ಆಗಿ ಆತನ ಅರೆಪ್ರಜ್ಞಾವಸ್ಥೆಗೆ ಬರ್ತಾನೆ. ಯಾವಾಗ ಸರಿಯಾಗಿ ಏಟು ಬಿದ್ದಿದೆ ಅಂತ ಗೊತ್ತಾಗುತ್ತೆ, ಆಗ ದರ್ಶನ್ ಅವರ ಬೌನ್ಸರ್ಸ್ ಆತನನ್ನು ಕರೆದುಕೊಂಡು ಆತನ ಮನೆಗೆ ಬಿಟ್ಟು ಬರಲಿಕ್ಕೆ ಅಂತ ಬರ್ತಾರೆ. ಮನೆಯಲ್ಲಿ ಅಂತಾನೂ ಕೂಡ ಸರಿಯಾಗಿ ಅವರಿಗೆ ಗೊತ್ತಾಗೋದಿಲ್ಲ. ಆದರೆ ಆತ ಕಾಮಾಕ್ಷಿಪಾಳ್ಯದ ನಿವಾಸಿ, ಕಾಮಾಕ್ಷಿಪಾಳ್ಯದಲ್ಲಿ ಆತನಿಗೆ ಒಂದು ರೂಮ್ ಇದೆ ಅನ್ನುವಂಥ ಮಾಹಿತಿ ಮಾತ್ರ ಅವರಿಗೆ ಗೊತ್ತಿರುತ್ತೆ. ಹೀಗಾಗಿ ಆತನನ್ನು ಬಿಟ್ಟು ಬರಲಿಕ್ಕೆ ಅಂತ ಬಂದಾಗ ಆತನಿಗೆ ರಕ್ತಸ್ರಾವ ಕೂಡ ಆಗಿರುತ್ತೆ. ಎಲ್ಲಿ ಮನೆ ಅಂತ ಕೇಳಿದಾಗ ಆತನಿಗೆ ಸರಿಯಾಗಿ ಹೇಳಲಿಕ್ಕೂ ಸಹ ಗೊತ್ತಾಗಲ್ಲ. ಇಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈತನಿಗೆ ಪ್ರಜ್ಞೆ ಬಂದ ನಂತರದಲ್ಲಿ ಈತ ಎದ್ದು ಹೋಗಲಿ ಅಂತ ಆತನನ್ನು ಅಲ್ಲಿ, ಅಂದರೆ ಈಗೇನು ಒಂದು ಅಪಾರ್ಟ್ಮೆಂಟ್ ಬಳಿ ಆತನನ್ನು ಬಿಸಾಕಿ ಹೋಗಿದ್ದಾರೆ. ಅಂದರೆ ಸುಮ್ಮನಹಳ್ಳಿಯ ಫ್ಲೈಓವರ್ ಬಳಿ ಇರುವಂತಹ ಮೋರಿ, ಆ ಮೋರಿಯ ಪಕ್ಕದಲ್ಲಿ ಆತನನ್ನು ಕಾರಿನಿಂದ ಹೊರಗೆ ತಳ್ಳುತ್ತಾರೆ. ಕಾರಿನಿಂದ ಹೊರಗೆ ತಳ್ಳಿ
ಹೋಗ್ತಾರೆ. ಅವ್ರು ಏನಂತ ಅಂದ್ಕೊಳ್ತಾರೆ ಅಂದರೆ ಈತನಿಗೆ ಪ್ರಜ್ಞೆ ಬಂದ ಮೇಲೆ ಆತ ಎದ್ದು ಹೋಗ್ತಾನೆ, ಆಸ್ಪತ್ರೆಗೆ ತೋರಿಸ್ತಾನೆ ಅಂತ. ಇವರೇ ಯಾಕೆ ಆಸ್ಪತ್ರೆಗೆ ಸೇರಿಸಲಿಲ್ಲ ಅಂದರೆ, ಒಂದು ವೇಳೆ ಆಸ್ಪತ್ರೆಗೆ ಸೇರಿಸ್ಲಿಕ್ಕೆ ಹೋದರೆ ಇದು ಯಾಕಾಯಿತು ಹೇಗಾಯಿತು ಅಂತ ನೋಡಿ ಮತ್ತೆ ಕೇಸ್ ಆಗುತ್ತೆ, ಇಲ್ಲಿ ದರ್ಶನ್ ಅವ್ರ ಹೆಸರು ಹೊರಗೆ ಬರುತ್ತೆ. ಹೀಗಾಗಿ ಆತನೇ ಎದ್ದು ಹೋಗಿ ಸೇರಿಕೊಳ್ಳಿ, ಈತ ಹೇಳೋದನ್ನು ಯಾರೂ ನಂಬೋದಿಲ್ಲ ಅಂತ ಅಲ್ಲಿ ಬಿಟ್ಟು ಹೋಗ್ತಾರೆ ಅಂತ ಹೇಳಲಾಗಿದೆ. ಆದರೆ ನಿಜವಾಗ್ಲೂ ಕೊಲೆ ಮಾಡಿ ಅಂದರೆ ಆತನ ಪ್ರಾಣ ಹೋದ ನಂತರದಲ್ಲಿ ಅಲ್ಲಿ ಎಸೆದು ಹೋದ್ರ ಅಥವಾ ಆತನಿಗೆ ಪ್ರಾಣ ಇದ್ದಾಗಲೇ ಆತನನ್ನು ಅಲ್ಲಿ ತಳ್ಳಿ ಹೋದ್ರ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಖಚಿತವಾದ ಮಾಹಿತಿ ಬರಬೇಕಾಗಿದೆ. ಇಷ್ಟೆಲ್ಲ ಆದ ನಂತರದಲ್ಲಿ ಆತ ಅಲ್ಲಿಯೇ ನರಳಿ ಸಾಯ್ತಾನೆ. ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಸೇರಿಸಿದ್ರೆ ಆತ ಬದುಕ್ತಿದ್ದ ಅನ್ನುವಂಥ ಮಾಹಿತಿ ಕೂಡ ಇದೆ. ಮತ್ತು ಮಾರನೇ ದಿನ ಬೆಳಗ್ಗೆ ಎದ್ದು ನೋಡಿದಾಗ ಅಲ್ಲೊಂದು ಶವ ಬಿದ್ದಿರುತ್ತೆ. ಸುಮಾರು 35 ವರ್ಷದ ವಯಸ್ಸಿನ ವ್ಯಕ್ತಿಯ ಶವ ಇಲ್ಲಿ ಬಿದ್ದಿದೆ ಅನ್ನೋದನ್ನು ಆ ಅಪಾರ್ಟ್ಮೆಂಟಿನ ಸತ್ವ ಅಪಾರ್ಟ್ಮೆಂಟ್ ಏನಿದೆ, ಈ ಸತ್ವ ಅಪಾರ್ಟ್ಮೆಂಟಿನ ಸೆಕ್ಯೂರಿಟಿ ಗಾರ್ಡ್ ಒಬ್ಬರು ಗುರುತಿಸ್ತಾರೆ, ಇಲ್ಲೊಬ್ರು ಯಾರ್ದೋ ಒಂದು ಶವ ಬಿದ್ದಿದೆ ಅಂತ. ತಕ್ಷಣವೇ ಅವರು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಹೋಗ್ತಾರೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತಾರೆ. ಇದೇ ದೂರಿನ ಮೇಲೆ ಕಾಮಾಕ್ಷಿಪಾಳ್ಯ ಪೊಲೀಸರು ಒಂದು ವಿಚಾರಣೆಯನ್ನು ಮಾಡಲಿಕ್ಕೆ, ತನಿಖೆಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಆಗ ಒಂದೊಂದೇ ಬೆಳಕಿಗೆ ಬರುತ್ತೆ. ಆ ಕಾರ್ ಯಾರ್ದು, ಯಾರು ಇವರನ್ನು ತಂದು ಇಲ್ಲಿ ಬಿಸಾಕಿದವರು, ಯಾರು ಆತನನ್ನು ಚಿತ್ರದುರ್ಗದಿಂದ ಕರೆದುಕೊಂಡು ಬಂದಿದ್ದು, ಆತನಿಗೆ ಲಾಸ್ಟ್ ಕಾಲ್ ಯಾರ್ದು ಬಂದಿತ್ತು, ಇದೆಲ್ಲದನ್ನು ಗಮನಿಸಿ ಎಲ್ಲೆಲ್ಲಿ ಅವನ ಲೊಕೇಶನ್ ಎಲ್ಲೆಲ್ಲಿ ಹೋಗಿದೆ ಇದೆಲ್ಲದನ್ನು ಗಮನಿಸಿದಾಗ ದರ್ಶನ್ ಸುತ್ತಮುತ್ತ ಇರುವಂತಹ ಸುಮಾರು 10 ಜನ ವ್ಯಕ್ತಿಗಳ ಸಂಪರ್ಕದಲ್ಲಿ ಆತ ಇದ್ದದ್ದು ಗಮನಕ್ಕೆ ಬಂದು ಪೊಲೀಸನವರು ಆ 10 ಜನರನ್ನು ಈಗ ಅರೆಸ್ಟ್ ಮಾಡಿದ್ದಾರೆ. 10 ಜನರಲ್ಲಿ ದರ್ಶನ್ ಅವರ ಆಪ್ತರೇ ಬಹಳಷ್ಟು ಜನ, ಅವರ ಸೆಕ್ಯೂರಿಟಿ ಅವರು ಇರಬಹುದು, ಜೊತೆಗೆ ಬೌನ್ಸರ್ಸ್, ಜೊತೆಗೆ ಅವರ ಆಪ್ತರಾಗಿದ್ದಂಥ ಒಬ್ಬ ಅದೇ ರಾಡ್ನಿಂದ ಹೊಡೆದ ಅಂತ ಹೇಳಿದ್ನಲ್ಲ ಆ ವ್ಯಕ್ತಿ, ಹೀಗೆ ಎಲ್ಲರನ್ನೂ ಅರೆಸ್ಟ್ ಮಾಡಿದಾಗ ಎಲ್ಲರೂ ಬೆರಳು ತೋರಿಸಿದ್ದು ದರ್ಶನ್ ಅವರು ಹೇಳಿದ್ದು. ಮತ್ತು ಈ ಘಟನೆ ನಡೆದಾಗ ದರ್ಶನ್ ಅವರು ಅಲ್ಲಿದ್ದರು, ದರ್ಶನ್ ಅವರು ಕೂಡ ಆತನ ಮೇಲೆ ಹಲ್ಲೆಯನ್ನು ಮಾಡಿದ್ರು, ದರ್ಶನ್ ಅವರು ಆತನಿಗೆ ಕೆನ್ನೆಗೆ ಹೊಡೆದ್ರು, ದರ್ಶನ್ ಅವರು ಆತನ ಮರ್ಮಾಂಗಕ್ಕೆ ಒದ್ರು ಅನ್ನುವಂಥ ವಿಷಯವನ್ನು ಬಾಯ್ಬಿಟ್ಟಿದ್ದಾರೆ. ಇದರಿಂದಾಗಿ ಅನಿವಾರ್ಯವಾಗಿ ಪೊಲೀಸ್ನವರು ದರ್ಶನ್ ಅವರನ್ನು ಅರೆಸ್ಟ್ ಮಾಡಲೇಬೇಕಾಗಿದೆ. ಇದು ನಾನ್ ಬೇಲೇಬಲ್ ಕೇಸ್ ಆಗಿದೆ, ಜೊತೆಗೆ ಇಮ್ಮಿಡಿಯೇಟ್ ಅರೆಸ್ಟ್ ಆಗ್ತಾರೆ ಈ ಕೇಸ್ನಲ್ಲಿ. ಈ ಕೇಸ್ನಿಂದ ಹೊರಗೆ ಬರೋದು ಸುಲಭನ ಅಂತ ಕೇಳಿದ್ರೆ ಸಾಕ್ಷಿಗಳು ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ನೋಡಬೇಕಾಗಿದೆ. ಇದೆಲ್ಲದೂ ಕೂಡ ಈಗ ಉನ್ನತ ಮೂಲಗಳಿಂದ ಬಂದಿರುವಂಥ ಮಾಹಿತಿ. ಆದರೆ ಇದಕ್ಕೆ ಇನ್ನೂ ಒಂದು ಆ್ಯಂಗಲ್ ಇರಬಹುದು, ಅಥವಾ ಇದರಲ್ಲಿ ಯಾವುದಾದ್ರೂ ವಿಷಯ ಅವರು ಹೇಳುವ ರೀತಿಯಲ್ಲಿ ಹೇಳುವಾಗ ಅವರು ಏನಾದರೂ ತಿರುಚಿ ಹೇಳಿರಬಹುದು, ಗೊತ್ತಿಲ್ಲ. ಇನ್ನೂ ಕೂಡ ತನಿಖೆಯಿಂದ ಇದೆಲ್ಲ ಹೊರಗೆ ಬರಬೇಕಾಗಿದೆ. ಆದರೆ ಈಗ ಸದ್ಯಕ್ಕೆ ಮಾಧ್ಯಮಗಳಿಗೆ ಸಿಗ್ತಾ ಇರುವಂಥ ಮಾಹಿತಿ ಇಷ್ಟಿದೆ. ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬೇಜಾರಾಗುವಂಥ ವಿಷಯ ಏನಂತ ಅಂದರೆ, ಈ ರೇಣುಕಾಸ್ವಾಮಿ ಏನಿದ್ದ, ಈ ರೇಣುಕಾಸ್ವಾಮಿಗೆ ಮದುವೆಯಾಗಿ ಇನ್ನೂ 1 ವರ್ಷ ಸರಿಯಾಗಿ ತುಂಬಿಲ್ಲ. ಆತನ ಹೆಂಡತಿ ಸಹನ ಇನ್ನು ಚಿಕ್ಕ ಹುಡುಗಿ ಅಂತಂದರೆ ಅವ್ರಿಗಿನ್ನೂ ಕೂಡ ಗಂಡ ತೀರ್ ಹೋಗಿದ್ದಾರೆ, ಗಂಡನಿಗೆ ಹೀಗಾಗಿದೆ, ಗಂಡ ಹೇಗೆ ಸತ್ತ, ಈ ಯಾವ ಮಾಹಿತಿಯನ್ನು ಕೂಡ ಆಕೆಗೆ ತಲುಪಿಸಿಲ್ಲ. ಯಾಕಂದರೆ ಇನ್ನೂ 5 ತಿಂಗಳ ಗರ್ಭಿಣಿ ಅವರು. ಹೀಗಾಗಿ ಅವರಿಗೆ ಶಾಕ್ ಆಗುತ್ತೆ ಎನ್ನುವ ಕಾರಣಕ್ಕೆ ಅವರಿಗೆ ಇದು ಯಾವ ಮಾಹಿತಿಯನ್ನು ಕೂಡ ತಲುಪಿಸಿಲ್ಲ. ಮಾಹಿತಿ ತಲುಪಿದ ನಂತರದಲ್ಲಿ ಅವರು ಅದನ್ನು ಹೇಗೆ ಸಹಿಸ್ಕೊಳ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಮತ್ತು ಇದು ಯಾರೇ ಮಾಡಿರಲಿ, ನಟ ದರ್ಶನ್ ಅವರು ಈ ಕೊಲೆ ಪ್ರಕರಣದಲ್ಲಿ ಇದ್ದಾರೆ ಅಂತ ಹೇಳ್ತಾ ಇಲ್ಲ, ಇದ್ದಾರೋ ಇಲ್ಲವೋ ಅದು ತನಿಖೆಯಿಂದ ಹೊರಗೆ ಬರಬೇಕಾಗಿದೆ. ಈ ಕೊಲೆಯನ್ನು ಯಾರೇ ಮಾಡಿರಲಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿ ಹೀಗೆ ಮೋರಿಗೆ ಎಸೆದು ಹೋಗೋದು ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಂಥ ರಾಜ್ಯದಲ್ಲಿ ಖಂಡಿತವಾಗ್ಲೂ ಕೂಡ ಇದನ್ನು ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲೂ ಕೂಡ ಒಬ್ಬ ಮನುಷ್ಯನ ಕೊಲೆಯನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಇಂಥ ಘಟನೆ ನಡೆದಿರೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಆ ಹುಡುಗಿಗೆ ನ್ಯಾಯ ಸಿಗಲಿ, ಜೊತೆಗೆ ಕೊಲೆಯನ್ನು ಯಾರು ಮಾಡಿದ್ದಾರೆ ನಿಜವಾದ ಆರೋಪಿಗಳು ಸಿಗಲಿ ಅನ್ನೋದಷ್ಟೇ ನಮ್ಮ ಆಶಯ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.